ಏ ಅಭಿಷೇಕ ಅಭಿ ಏ ಅಭಿಷೇಕ ಅಭಿ ಯಪ್ಪ ನಮ್ ಶಾನೆ ಬಡ ಬಡ ಎದ್ದಾಳಪ್ಪ ಜಲ್ದಿ ಜಲ್ದಿ ಜಳಕ ಮಾಡು ನಾನು ಹೋಗ್ಯಾನ ಹೋಗುದು ಕೆಲ್ಸಕ್ಕೆ ಹೋಗು ಅಷ್ಟ್ರ ಗೊತ್ತಾಗುತ್ತ ಎದ್ದಾಳಪ್ಪ ನಾನು ಸಾವ್ಕಾರ ಹೊಂಟೀನಿ ರತ್ನ ಹೋದ ಇಲ್ಲೇ ದಗಕ್ಕೆ ಬರ್ತಾಳ ಕರ್ಕೊಂಡು ಹೊಂಟೀನಿ ದಗಕ್ಕೆ ಹೋಗಿ ಬಾರೋ ರತ್ನ ದಗಕ್ಕೆ ಹೋಗಿ ಗೊತ್ತಾಗುತ್ತಾ ಬಂದ್ ಬೇಚಿಗವ್ ಈಗ ಬುತ್ತಿ ಕಟ್ಟಾಕತ್ತಿದ್ದೆ ದೌಡ ಹೋದ್ರ ದೌಡ ಬಿಡ್ತಾರ ಬಾ ಲಗುನ ಹೋಗುನು ಲಘು ಹೋಗಿ ಲಘು ಬರೋಣ ಬಾ ರತ್ನ ನಿನ್ ಮಗಳು ಶಾಡಗ್ ಮುಗುದಿಲ್ಲ ಇನ್ನ ಏ ಹುಡುಗ ಏನ್ ಮಾಡ್ತಿ ಸುಬ್ಬ ಸಾಲಿಗೆ ಹೋಗಿಲ್ಲ ಏನ್ ಮಾಡಾಕತ್ತಿಲ್ಲ ಹುಡುಗಿ ಸಾಲಿಗೆ ಹೋಗಿಲ್ಲ ಹುಡುಗಿ ಅಲ್ಲ ನಿನ್ ಗಂಡ ಅದಾನ ರೀ ಅಡ್ಗಿ ಮಾಡಿ ಇಟ್ಟಿನಿ ಹೊಳಕ್ ಹೋಗ್ಬೇಕಾರ ಬುತ್ತಿ ಕಟ್ಕೊಂಡ್ ಹೋಗ್ರಿ ಗೊತ್ತಾಯ್ತಾಳ ನಂಗೆ ನೀವು ಹೋಗು ಅಪ್ಪ ಬಿಸ್ಲಾಗೆಲ್ಲ ಅಡ್ಡಾಡಕ್ ಹೋಗ್ಬೇಡ ಶಾಲಿಗೆ ಹೋಗ್ಬಾ ಬಾಚಿಗೆ ನಾವು ಹೋಗು ಕಸ ಹೆಚ್ಚಾಗೈತಿ ದೌಡ್ ಬಾ ಅಂದ್ರ ಬರಕತ್ತ ಇರಲ್ಲ ಏನ್ ಇವ್ ಟೈಮ್ ಟೇಬಲ್ ಶಿವಮ್ಮ ಏನ್ ಶಿವಮ್ಮವ ಈಗ ಬಂದಿ ಬಂದಿ ಅಲ್ಲೇ ಮತ್ತೆ ಯಾರು ಕಳಿಸ್ತಾರ ಹೇಳ್ತೀನಿ ವಾರ 50 ರೂಪಾಯಿ ಹೆಚ್ಚಿಗೆ ಹೋಗತಿ ಬರ್ರಿ ಬಡ ಬಡ ಬರ್ರಿ ಹೊತ್ತಾರಾಗೈತಿ ನಿಮ್ಗ ಬಂದಿಯಪ್ಪ ಯಾವ ಬರ್ತೀವ ನೀನು ಶಿವಮ್ಮ ಏನ್ ಮನುಷ್ಯ ಹಿಂಗ ನೀನು ಬಾಡ್ರು ದುಡಿಬೇಕ ಬರ್ರು ಅನ್ಕೊಂತ ಹೋಗು ನಡಿ 8ಕ್ಕೆ ಬರ್ತಾರ ನೀ ಬಂದಿ ಈಗ 10 ಟೈಮ್ ಕುಂದ್ರು ಬಡ ಬಡ ಕರ್ಕೊಂಡ್ ತೆಗಿ ಅಮ್ಮ ಕ್ವಾಟೆಗೆ ಹೋಗಿದ್ರಿ ಅಂತಲ್ಲ ಹ್ಞೂನವ ಶಿವಕ್ಕ ಕ್ವಾಟೆಗೆ ಹೋಗಿದ್ ನೋಡ ಕಾಂತಂಬರ್ ಬಾ ಅಂದಿದ್ರ ಹೋಗಿದ್ ನೋಡಿ ಅಕ್ಕ ಬಸವಕ್ಕ ಅಂತವಲ್ ಬುಗುಡಿ ತಗೊಂಡ್ ಅಕ್ಕ ನಿನ್ನೆ ಬಂಗಾರ ರೇಟ್ ಏಟೈತಿ ಅಂತ ಹನುಮಕ್ಕ ಬಂಗಾರ ಮುಂದೆ ಏನ್ ನಿಂದ್ರಂಗಿಲ್ ಬಿಡಿ ಅಕ್ಕ ರೇಟ್ ಬಾಳ ಐತಿ ನಮ್ಮಂತ ಬಡವ್ರು ಬಂಗಾರ ಕಾಣುವಂತ ಕಾಲ್ ಬಂದಿಲ್ಲ ಅಕ್ಕ ಹೌದ್ ಬೇವ ನೀ ಹೇಳುದೆಲ್ಲ ಕರೆ ಐತಿ ಬಾ ತುಟ್ಟೈತಿ ಬಂಗಾರ ನಮ್ಮಂತ ಬಡ್ರು ತಗೊಳದಾಗಲ್ಲವ ಬಂಗಾರ ಹ್ಞೂನವ ಆಗಂಗಿಲ್ಲ ನೋಡಿ ಏನ್ ಮಾಡೋದು ಏನ್ ಮಾಡೋದು ದುಡ್ಕೊಂಡ್ ತಿನ್ನೋರು ನಾವ್ ಏನ್ ತಗೊಳದಾಗತ್ತೆ ಅವ್ವ ಸಸ್ತ ಕಾಲಿತ್ತವ ನಮ್ಮವ್ವರು ಅವಾಗ ಹೊಟ್ಯಾಗ ಇಟ್ಟು ಕೊಡ್ಸಿದ್ರು ಬಂಗಾರ ಹೌದವ ಶಿವ ನಮ್ಮವ್ವರು ಸಣ್ಣವ್ರು ಇದ್ದಾಗ ದುಡುದು ರೊಕ್ಕ ಕೂಡ್ಸಿಟ್ಟು ಮಾಡ್ಸಿದ್ರು ಬಂಗಾರ ತಗೊಂಡು ಈಗಿನ ಕಾಲದಾಗ ಕೊಡ್ಸೋದಾಗಲ್ಲ ಈಗಿನ ಕಾಲ ಬಂಗಾರ ಚಲೋನು ಬರ್ಲಾ ಚಲೋ ಬರಂಗಿಲ್ಲ ಅವಾಗಿನಂತ ಬಂಗಾರನು ಬರ್ಲಿ ಈಗ ಹ್ಞೂನಕ್ಕ ಈಗ ತಗೊಂಡ್ಗುನು ಆಗಲ್ಲ ನಮ್ ಕಡೆಯಿಂದ ಅದು ಬಂಗಾರ ಸರಿನೂ ಬರ್ಲಾ ಬಂಗಾರನು ಆಗಲ್ಲ ಇಷ್ಟ ರೊಕ್ಕ ಕೊಟ್ರು ಚಲೋ ಬರಂಗಿಲ್ಲ ಈಗ ಬಂಗಾರ ಮೊದ್ಲಿ ಅಂತ ಬಂಗಾರನ ಬರ್ಲಾ ಬೇ ಚಂದ ಅದಾವೆಲ್ಲ ಬುಗುಡಿ ಎಷ್ಟ್ ಮುಟ್ಟಿದು 30,000 ಮ್ಯಾಗ ಬಿತ್ ನೋಡ ತಂಗಿ ರತ್ನಕ್ಕ 30,000 ಅಷ್ಟ ಅದಾವ ಬೇ ಅಷ್ಟು ತುಟ್ಟಿ ಅದಾವ ಬಂಗಾರ ತುಟ್ಟೈತಿ ಈಗ ಬಂಗಾರನು ನಿಂದ್ರಂಗಿಲ್ಲ ಬಂಗಾರ ಕನ್ನಂತ ಕಾಲ್ ಬಂದಿಲ್ಲವ ಶಿವಮಕ್ಕ ನನ್ ಮಗಳ ಹೆಣ್ಣಂದ್ರ ಕಿಯಾಗ ಬುಗುಡಿ ಕಟ್ಟಿ ಗೋರ್ಮಾಳ ತಲೆಯಾಗ ಹೂವ ಮುಡುದ್ರ ನೀನು ಚಂದವ ಹೆಣ್ಣಿನ ಲಕ್ಷಣ ನನ್ ಮಗಳ ಯವ್ವ ಈಗ ಇಷ್ಟೆಲ್ಲ ಬೇಡ ಇಷ್ಟೆಲ್ಲ ನಾ ದೊಡ್ಡಕ್ಕಾಗಿ ನಾ ಚೊಚ್ಕೊಂತೀನಲ್ಲ ಚಿಗವ್ ನಾಳೆ ಸಂತಿಗೆ ಹೋದಾಗ ನಂಗ್ ಬುಗುಡಿ ಕಡ್ಡಿ ಕೊಡಿಸ್ಬೇ ನನಗ ಅಷ್ಟ್ ತಿಳಿಯಂಗಿಲ್ಲ ಅದ್ರಾಗ ಕೊಡಿಸ್ತೀನಿ ಬಾಬಾ ಏನ್ ದೊಡ್ಡ ಆಗದೈತಿ ಅದ್ರಾಗ ಚಂತಿ ಬಾ ಹೋಗುನು ಆಯ್ತು ನಾವ್ ಬಡ್ರವ ದುಡಿಬೇಕಲ್ಲ ಸಾವ್ಕಾರ ಏನ್ರ ಅಂತ ಬರ್ರಿ ನಾ ಬಂದ್ಗಳನ್ನ ಮಾತಾಡವ ನೀನು ಮೊದಲ್ ಕರ್ಕೊಂಡು ಮುಂದೆ ಬಡ ಬಡ ತೆಗಿ ತೆಗಿತೀವಪ್ಪ ತೆಗಿಯಾಕತ್ತೀವಲ್ಲ ತಂಗಿ ಹೊಸ್ತಾ ಬಂದತಿ ಹೌದಾ ನೋಡವ ಚಂದ ಹುಡುಗಿ ಸಾಲಿ ಕಲ್ತದ್ದಾಗೈತಿ ಸೊಳ್ಳೆ ಗಂಡ ಕುಡ್ಕೊಂತ ಅಡ್ಡಾಡ್ತಾನ ಇಂಥ ಹುಡ್ರು ಸಾಲಿ ಕಲಿಸಿ ಯಾವ್ದಾರ ನೌಕರಿ ಕಟ್ಸಿದ್ರ ಚಂದಾಗ ನೆಳ್ಳಾಗ ಅಡ್ಡಾಡ್ತಿತ್ತು ಸೊಳ್ಳೆ ಗಂಡ ಹೇಳಿ ಸಾಕಾಗೈತಿ ಅಂತ ಸೊಳ್ಳೆ ಗಂಡಗ ಮಿಕ್ಬಿಟ್ಟತ್ ನೋಡವ ನಮಗಂಕರ ಬಡ ಬಡ ತೆಗಿಯವ ಶಿವಮ್ಮ
ತೆಗಿತೀನ್ರಿ ನೀರ್ ಕುಡಿದ್ರಿ ಇಲ್ಲ ಕೊಡ್ರಿ ಆ ತಂಗಿ ನೀರ್ ತಂದು ಕೊಡ್ರಿ ನೀವು ಕುಡ್ದ ಕೊಡ್ತೀರಿ ಬಿಡು ನೀವು ಬ್ಯಾಡದ್ರ ಕೇಳ್ತೀರ ನೀವು ನೀರ್ ಕುಡ್ದಾಗ ಕೊಡ್ತೀರಿ ಬನಶಂಕರಿ ಜಾತ್ರೆಗೆ ಹೋಗೋಣ ಮತ್ತೇನೈತಿ ಮತ್ತೇನ್ ಮಾಡೋದು ಕಾಲಿ ಕುಂತ ಏನ್ ಮಾಡೋದು ಊರಾಗ ಇಲ್ಲ ರೊಕ್ಕ ಇಸ್ಕೊಳೋದು ಸಾಲ ಇಸ್ಕೊಳೋದು ಮತ್ತೆ ಬನಶಂಕರಿ ಜಾತ್ರೆಗೆ ಹೋಗೋದು ರೇಷನ್ ಕೊಡಕತ್ತಾರಂತ ಲಗುನ ಬಾ. ಬರ್ತೀನಿ ನಡಿ ನಾನು ಏನ್ ಮಾಡ್ತೇವ ಇಲ್ಲಿ ಇದು ಮಾಡೋದು ಸರ್ಲಿ ಕೊಟ್ಟ ನಾನು ಅಷ್ಟಿವ ನಾನು ಏನ್ ಇದ್ರೆ ಎರಡು ಬಡ್ತಾ ಬಡ್ದು ಮನ್ಯಾಗ ಕುಂದರ್ಸ್ತಿದ್ದೆ. ಖಾಲಿ ಕುಂತ ಏನ್ ಮಾಡ್ತಿ? ಹೆಂಡತಿ ಮಕ್ಳ ಕಡೆ ಅರು ಐತಿಲ್ ನಿನಗ? ಜಲ್ದಿ ಬಾ. ಬರ್ತೀನಿ ನಡಿ ಹೇಳ್ತಿ ಹೇಳ್ಕೊಂತ ಹೆಸರು ಹೇಳ್ತೀನಿ ನೀನು ನಡಿ ಬಂದ್ರೆ ಬರೀ ಹೇಳ್ತಿ ಹೇಳ್ಕೊಂತ ನೀನ ಒಂದ್ ಹೇಳಿದಲ್ಲ ತೊಂಬರ್ರಿ ಏನಾರು ಒಂದು ನಡಿ ಮನೆಗೆ ಬರ್ತೀನಿ ನಾನು ಬರೀ ಇದಾತ್ ನಿಂದು. ಬಾ ಬಾ. ಏನ ಗುಡಿ ಕಟ್ಟಿ ತೋರ್ಸೇನ ನೋಡ್ರಿ ಬೇರೆ ಬೇಕಂದ್ರೆ ಬುಕ್ನಾಗ ಸರ್ಚ್ ಮಾಡಿ ಹೇಳ್ಬೇಕು. ಯಾವ ಬೇ ಇದ್ರಾಗ ಯಾವ ಚಲೋ ಕಾಣ್ತಾವ್ ನೋಡು. ಇವ ಚಂದ ಕಾಣ್ತಾನ ತಂಗಿ ಇವ ಚಂದ ಕಾಣ್ತಾನ ನೋಡಿವ. ಇದ್ರಾಗ ಬೇರೆ ಡಿಸೈನ್ ಇಲ್ರಿ? ಬೇರೆ ಡಿಸೈನ್ ಅಂದ್ರೆ ಬುಕ್ನಾಗ ಇರ್ತದೆ ಡಿಸೈನ್ ರೀ. ಇದ್ರ ನೀವು ಚಾಯ್ಸ್ ಮಾಡಿದ್ರೆ ಅದು ಮಾಡ್ಕೊಡ್ತೀವಿ. ಇಲ್ಲಿದ ನೋಡ್ರಿ ಇದ್ರಾಗ ಈ ಡಿಸೈನ್ ಐತ್ರಿ? ಈ ಡಿಸೈನ್ ಮಾಡ್ಕೊಡ್ತಾರೆ. ಇದು 2 ಗ್ರಾಮ್ ಆಗುತ್ತೆ ನಾಲ್ಕನ್ ತೂಕನಾಗ. ಹೌದ್ರಿ. ಇದ ಡಿಸೈನ್ ಅಂತಳಪ್ಪ ಇನ್ನ ಇವನ್ನ ಮಾಡ್ಕೊಡು. ಇವ ಆಕಿಗೆ ಮನಸ್ಸಿ ಬಂದು ಅಂತ ಇವನ್ನ ಮಾಡ್ಕೊಡ್ರಿ. ಇದ ಡಿಸೈನ್ ಅಂತ ನೋಡ್ರಿ. ಡಿಸೈನ್ 2 ಗ್ರಾಮ್ ನಾಲ್ಕನ್ ತೂಕನ ಆಗುತ್ತೆ ರೀ. ಹ್ಞೂ. ಇದು 1 ವಾರ ಬೇಕು ಟೈಮಿಂಗ್ ಮಾಡ್ಕೊಡ್ತೀವಿ. ಎಷ್ಟು ದುಡ್ಡು? ಇದಕ್ಕೆ 37,000 ರೂಪಾಯಿ ಆಗುತ್ತೆ ರೀ. ನೋಡಿ ಹಾಕ್ರಿ ನಮ್ಗ ಅಷ್ಟ ಮತ್ ನಾವ್ ನಿಮ್ ಕಡೆನ ತಗೊಂತೀವಿಲ್ರಿ. ಇವತ್ತು ರೇಟ್ ಹೆಚ್ಚು ಆಗತ್ತೆ ನಾವು ಕೊಂಡು ತರ್ಬೇಕ್ರಿ ಬಂಗಾರ. 1 ವಾರ ಬಿಟ್ಟು ನೋಡಿ ಹಾಕ್ರಿ ಒಂದ್ ಸ್ವಲ್ಪ ನಾವು ಬಡ್ರ ಇದೀವಿ ಬ್ಯಾರೆ ಕಲ್ಲ ನಿಮ್ ಕಡೆ ತಗೊಂತೀವಿಲ್ರಿ. ಅದ ತಗೋತೀರಿ ರೇಟ್ ನಾವು ಬಂಗಾರ ಕೊಂಡು ತರ್ಬೇಕ್ರಿ. ನೋಡಿ 1 ವಾರ ಬಿಟ್ಟು ಬೇರೆ ಮಾಡ್ಕೊಡ್ತೀವಿ. ಆಯ್ತಾಳ್ರಿ ತಂಗಿ ಇನ್ನೊಂದು 6 ಬಿಟ್ಟು ಮಾಡ್ಕೊಡ್ತಾರಂತ ಹೋಗುಂಬಾ. ಸರಿ. ತಂಗಿ ಅವರು ಎಷ್ಟು ಹೇಳ್ತಾರ ಮತ್ತು ಅವರು ದುಡ್ಡು ಭಾಳ ಅಂತ ಹೇಳ್ತಾರ. ನಾಳೆ 2 ದಿನ ಬಿಟ್ಟು ಕೊಡೋದಂತ ತೊಗೊಂಡು ಹೋಗೋಣಂತ. ಎಷ್ಟು ಅದ ನಿನ್ನ ಕಡೆ? ನನ್ನ ಹತ್ರ ಈಗ 8,000 ಅದಾವಮ್ಮ. ನೋಡ್ಬೇ ಇಷ್ಟ ಅದಾವ ಈಗ. ಇವ್ನ ಇಟ್ಕೋ. ಮತ್ ನಾನ್ ಮನ್ಯಾಗ ಇಟ್ಟಿ ಅಂದ್ರ ನನ್ ಗಂಡ ಕುಡ್ಕಂತ ನಿಂಗೂ ಗೊತ್ತು. ಖರ್ಚು ಮಾಡ್ಬಿಡ್ತಾನವ ನನ್ಗೆ ಗೊತ್ತಿಲ್ಲಾರ. ನಿನ್ನ ಹತ್ರ ಇಟ್ಕೋ. ಆಮ್ಯಾಗ ಉಳಿದಿದ್ ರೊಕ್ಕ ಕೊಟ್ಟ ಇಸ್ಕೊಂಡ್ ಹೋಗುನ್. ಆಯ್ತಾ. ಒಟ್ಟ ಅನ್ಸ್ಬೇಡ್ರಿ ಇವತ್ತ ಗೆದ್ದೀನಿ
ನಿಮಗೆ ಏನೇನು ಬೇಕು ಎಲ್ಲ ಪಾಠ ಕೊಡಿಸ್ತೀನಿ, ಬಂದ್ಬಿಡ್ರಿ ಸಂಜೆ ಮುಂದೆ. ಹನುಮಂತ ಹೇಳೋಣ. ಅಲ್ಲ ಅದ ರೊಕ್ಕ ಕೊಡದೇನ ಅದು ಬಡ್ಡಿ ಇಲ್ಲ ಗಂಟು ಇಲ್ಲ ನಮ್ಮನ್ನ ನೋಡಿ ಅತ್ತ ಗಡ್ಡಿರ್ತಿಲ್ಲ ರೊಕ್ಕತ ತಡಿ ಇನ್ನು 4 ದಿನ ತಡಿ ಕೊಡ್ತೀನಿ ಅಂತ. 4 ದಿನ 5 ದಿನ ಬೇಡಪ್ಪ, ಇವತ್ತು ರೊಕ್ಕ ಹಿಡಿದಿದ್ದು ನಂಗೆ ರೊಕ್ಕ ಬೇಕು ಇವತ್ತ. ನಾ ಬಾಯ್ ಮಾಡಬೇಡ, ಸುಮ್ಮನೆ ಕಂಡಾಪಟ್ಟಿ ಮಂದಿ ನಿಂತಾರ. ಮಂದಿ ಎಲ್ಲ ಮರ್ಯಾದೆ ಪ್ರಶ್ನೆ. ಮರ್ಯಾದ ಪ್ರಶ್ನೆ ಅಂದ್ರೆ ರೊಕ್ಕತ ನೀನ್ ರೊಕ್ಕಲ್ಲ ತಡಿ ತಂದು ಕೊಡ್ತೀನಿ. ತೊಂಬಾಲೆ ಸೂರ ನೋಡಿ ನಿನ್ನಂತಾರನ ಇವತ್ತ ಒಂದ್ರಾಗ ಆಡ ಅಲ್ ಮಗನ ಇವತ್ತು ರೊಕ್ಕ ಕೊಡ್ತಾನೆ ಹೋಗೋದಿಲ್ಲ. ನಾನು ಬಾಲೆ ಎಲ್ಲಿ ಹೋಗಿ ಹೋಗಿ ನೀನು ಯಾಕನ್ನಾರ ಏನಾತು? ನನ್ ಗಂಡಿಗೆ ಯಾಕೆ ಒದ್ರಾಕತ್ತೀರಿ? ಯಾಕೆ ಒದ್ರಾಕತ್ತಿ ಅಂದ್ರೆ ರೊಕ್ಕ ಇಸ್ಕೊಂಡ ನಾವ ಕೊಡ ನನಗೆ ಆವಾಜ್ ಹಾಕೋಕನ ಕರೆನ ಸಾಲ ಇಸ್ಕೊಂಡಾರ್ರಿ? ಕರೆನ ಇಸ್ಕೊಂಡ ನಾವ 1,25,000 ಆಯ್ತು. 2-3 ವರ್ಷ ಆಯ್ತು ಇಸ್ಕೊಂಡ್ ಇನ್ನ ಬಡ್ಡಿ ಇಲ್ಲ ಗಂಟಿಲ್ಲ. 1,25,000 ನನ್ಗೇನು ಒಂದ್ ಮಾತು ಹೇಳಿಲ್ಲ ಅವ. ಅದ ಹೆಂಗ್ ಹೇಳ್ತೇನ್ರಿ? ಕುಡ್ದು ಇಸ್ಪೆಟ್ಟಾಡ್ ಮಜಾ ಮಾಡ್ಯಾನವ. ನಿಮ್ಗೆ ಹೆಂಗ್ ಹೇಳ್ತಾನ ಮನ್ಯಾಗ? ನೀವ್ ಹೇಳೋದ್ ಕರೆನ ರೀ? ನಾ ಯಾಕೆ ಸುಳ್ಳು ಹೇಳವ? ಬಂದ್ ನೋಡು. ತಗೋ ನನ್ನ ಆಸ್ತಿ, ನೀನ್ ಸಾಲ ಮುಟ್ಟಿಸ್ಕೋ. ಏನ್ ಆಸ್ತಿ ಪತ್ರ ಕೊಡಕತ್ತೇನ? ಇರುದ 2 ಎಕರೆ ಹೊಲ, ಅದನ್ನ ನುಂಗ್ ನೀರ್ ಕುಡಿಬೇಕಂತ ಮಾಡಿ. ಅಮ್ಮ ನಿನಗೆಲ್ಲ ಯಾಕೆ ಬೇಕಿದು? ನೀನ್ ನಡಿ ಮನೆಗೆ, ನಾ ಕೊಟ್ಟು ಬರ್ತೀನಿ. ಹಿಂಗ್ ಸುಮ್ ಕೂತ್ಕೊತೆ ಈ ಪರಿಸ್ಥಿತಿ ಇಲ್ಲಿಗೆ ತಗೊಂಬಂದಿ. ನಾರ ಈ ಆಸ್ತಿ ಪತ್ರ ಬಿಟ್ಬಿಡ್ರಿ, ನಿಮ್ ಕೈ ಮುಗಿತೀನಿ, ನಿಮ್ ಸಾಲ ನಾನು ತೀರಿಸ್ತೀನಿ, ಸ್ವಲ್ಪ ಟೈಮ್ ಕೊಡ್ರಿ. ನೋಡವ್ವ, ನಿನ್ನ ಗಂಡನ ಮ್ಯಾಗ ಅಂಕರ್ ನನಗೆ ನಂಬಿಕೆ ಇಲ್ಲ. ನಂದು ಮೆಡಿಕಲ್ ಪರಿಸ್ಥಿತಿ ಒಂದು ಸ್ವಲ್ಪ ಗಂಭೀರ ಐತಿ. ನಿನಗೆ 8 ಗಂಟೆ ತನಕ ಟೈಮ್ ಕೊಡ್ತೀನಿ. ನನ್ನ ತಂದು ಕೊಡಿ ಇಡದಿದ್ರು. ಆಯ್ತು ಸರಿ. ಬೇ ಚಿಗವ್ವ, ಚಿಗವ್ವ ಬರ್ರಿ ಅವ್ವ. ಬರ್ಬೇ ಬಾ. ಒಂದ್ ನಿಮಿಷ ಹೊರಗ್ ಬಾ ಅಲ್ಬೇ. ಕುಂದ್ರವ. ಯಾಕೆ ಬೇತಂಗೆ ಇಷ್ಟೊತ್ತಿಗೆ ಯಾಕೆ ಬಂದೇವ? ಏನಿಲ್ ಬೇ, ನನ್ ಗಂಡ ಸಾಲ ಮಾಡ್ಯಾರ. ಅವ್ರು ಮನಿ ಬಾಗ್ಲ ಮುಂದ್ ಬಂದ್ ಈಗಿಂದ ಈಗ ರೊಕ್ಕ ಕೊಡಂತ ನಿಂತಾರ. ಏನ್ ಮಾಡ್ಬೇಕಂತ ತಿಳಿಯಾಕತ್ತಿಲ್ಲ. ಮತ್ ಏನ್ ಮಾಡುವ ಹಂಗತ್ತೆ? ಅಷ್ಟು ರೊಕ್ಕ ಎಲ್ಲಿಂದ ಬರ್ತಾವ ನಮಗ? ಎಷ್ಟು ಬೇಕು ರೊಕ್ಕ? 1,25,000. 1,25,000 ನಮ್ಮ ಹತ್ರ ಇಲ್ಲವ. ಅಷ್ಟು ಬಡವ್ರದಿ ನಾವು, ಸಾವುಕಾರ ಇಲ್ಲ. ಮತ್ ಯಾರಿಗೆ ಕೊಡ್ತಾರ ಬೇ? ಯಾರು ಕೊಡ್ತಾರಂದ್ರ ಅಲ್ಲಿ ಸಾವುಕಾರ ಅದನ್ನ ಕೇಳು, ಕೊಡ್ತಾನ. ಸಾವುಕಾರ್ ನಮ್ಮಂತವ್ರಿಗೆ ಕೊಡ್ತಾರಂತಿ? ಕೊಡ್ತಾರ, ಬಡವ್ರಿಗೆ ಸಹಾಯ ಹಾಕಾರ. ಹೌದಾ ಬೇ, ನಾ ಹಂಗಾರ ಕೇಳ್ತೀನಿ ತಗೋ. ಆಯ್ತು. ಬಾ ಬೇ ರತ್ನವ, ನೀನು ಮೊನ್ನೆ 2,000 ರೂಪಾಯಿ ಬಂಗಾರ ಖಾತ ಕೊಟ್ಟಿದ್ದಿ, ಅದನ್ನ ಇಟ್ಟು ಸೇರಿಸಿ ಕೊಡ್ತೀಯ ನೋಡಿ ಸಾಲ. ಈಗ ನನಗ್ ಬಂಗಾರ ಮುಖ್ಯ ಆಗಿಲ್ಲಮ್ಮ. ಬಂಗಾರ ಅಂತ ಸಂಸಾರ ಉಳಿಸ್ಕೊಂಡ್ ಮುಖ್ಯ ಆಗೈತಿ. ಬಂಗಾರ ಇನ್ನೊಂದ್ಸಲನು ತಗೋಬಹುದು. ಈಗ ನನ್ ಗಂಡನ್ ಮರ್ಯಾದೆ ಉಳಿಸ್ಬೇಕು ನಾ. ತಡಿಯವ, ನೀನು 2,000 ರೂಪಾಯಿ ತಂದು ಕೊಡ್ತೀನಿ. ತಗೋರೋ ತಂಗಿ, ಕೊಟ್ಟು ಕ್ಯಾಟಿನ್ರಿ ನಾ ಮುಟ್ಟಿಸ್ಬರವ. ಸರಿ ರೀ. ಸಾವುಕಾರ್ರಿ, ಸಾವುಕಾರಿ ಬಾ ಅಕ್ಕ. ಅಪ್ಪಾಜಿ. ಹಾ ಏನವ? ರತ್ನಕ್ಕ ಬಂದಳ ನೋಡು. ಬಾರ ಒಳಗೆ, ಏನ್ ಕೆಲಸ? ಯಾಕವ ದೂರ ಬಂದಿದ್ದಿ ಇವತ್ನ್ಯಾಗ? ಏನಿಲ್ರಿ ಸಾವುಕಾರ, ಅದು ಸ್ವಲ್ಪ ರೊಕ್ಕ ಬೇಕಾಗಿತ್ರಿ. ರೊಕ್ಕ ಬೇಕಾಗಿದ್ದು? ಯಾಕ ಮನಿಗೆ ಏನ್ ಸಂತಿ ಪಂತಿ ತಂದು ಹಾಕಿಲ್ಲ ಏನ್ ನಿಮ್ರಿ? ಹಂಗೇನಿಲ್ರಿ, ಅವ್ರು ಹೊರಗ್ ಸ್ವಲ್ಪ ಸಾಲ ಮಾಡ್ಬಿಟ್ಟಾರಿ. ಅವ್ರು ಈಗಿಂದ ಈಗ ರೊಕ್ಕ ಬೇಕಂತ ಬಾಗ್ಲು ಮುಂದ್ ಬಂದ್ ನಿಂತಾರಿ. ಸಾಲ ಮಾಡ್ಯಾನ? ಏನ್ ಸಾಲ ಕುಡಿಯಾಕ ಏನ್ 1,000-2,000 ರೂಪಾಯಿ ಸಾಲ ಮಾಡ್ಯಾನೇನು? 1,25,000 ರೀ. 1,25,000 ರೂಪಾಯಿ ಸಾಲ ಮಾಡ್ಯಾನ? ತಾವು ಎದಕ್ ಮಾಡಿದ? ಏನ್ ಮನಿ ಕಟ್ಸ್ಯಾನು? ಏನ್ ಹೊಲ ಹಿಡ್ದಾನು? ಏನ್ ನಿನ್ ಕೊಳ್ಳಾಗ ಏನ್ರ ಬಂಗಾರ ಸಾಮಾನು ಏನದಾವ? ನಿನ್ ಕೊಳ್ಳಾಗ ಏನೂ ಇಲ್ಲ. ತಂದು ನಾ ತವ್ರ ಮನೆಯಾಗ ತಂದು ಸಹಿತ ಒಂದು ಕಾಣವಲ್ಲ ನನಗ. ಹೇಳು.
ಎದಕ್ ಮಾಡ್ಯಾನ ಸಾಲ ಹೇಳು. ನನಗ್ ಒಂದ್ ಮಾತು ಹೇಳ್ಯಾರ ಅವ್ರು ಸಾಲ ಮಾಡ್ಬಿಟ್ಟಾರಿ. ಚಲೋ ಮಾಡ್ಯಾನ ಬಿಡು. ನೋಡವ ಈ ತಾಯಿ ಮನಿ ಇದು ತಡಕ್ನ ಬಂದ್ ಕಾಟ್ ಒಮ್ಮಿಗೆ ಸಾಲ ಮಾಡ್ಯಾನ ರೊಕ್ಕ ಕೊಡ ಅಂದ್ರ. ಇವಾಗ ಬಾಳ ಅರ್ಜೆಂಟ್ ಐತ್ರಿ, ಇವಾಗ ರೊಕ್ಕ ಕೊಟ್ಬಿಟ್ರಿ. ಹೌದಾ? ಅರ್ಜೆಂಟ್ ಇದ್ದಾಗ ಐತಿ. ನಿನ್ ಮಕ ನೋಡಿದ್ರೆ ನನಗೆ ಗೊತ್ತಾಗಕತ್ತೈತಿ. ತಡಿ ಒಳಗ್ ನೋಡ್ತೀನಿ ಅದಾವನಿಲ್ಲ. ತಂಗಿ 1 ಲಕ್ಷ ರೂಪಾಯಿ ಅದಾವು, ಹೋಗಿ ಕೊಡು ಸರಿಯಾಗಿ. ಹಾ ಈ 1 ಲಕ್ಷ ಅದಾವ ಮನ್ಯಾಗ. ಇನ್ನು 25,000 ಮತ್ತೆ ನೋಡಿ ಕೊಡುನಂತ. ಸರಿಯಾಗಿ ಯಾರನ್ನಾರು ಒಬ್ರನ್ನ ಕಳಿಸಿ ಹೇಳು. ನೀನು ನೋಡವ, ನೀನು ನನ್ನ ಮಗಳು ಸರಿ. ನಿನಗೇನ್ರ ತ್ರಾಸ ಆದ್ರ, ನಿನಗೇನ್ರ ಮನ್ಯಾಗ ಹಿಟ್ಟಿರ್ಲಿಕ್ಕ ಏನ್ರ ಖಾರದ್ದು ಏನ್ರ ತೊಂದ್ರೆ ಇತ್ತಂದ್ರ ಯಾವುದೇ ಇರಲಿ ಬಂದ್ರ ಕೇಳು. ನನ್ನ ಮಗಳು ಸರಿಯಾಗ್ಯದಿ, ನೀನು ಕೊಟ್ಟು ಕಳಿಸ್ತೀನಿ ಆಯ್ತಾ? ತೊಗೊಂಡೋಗಿ ಕೊಡು. ತಂಗಿ ಬಾ ಇಲ್ಲಿ. ಸಾಲ ಕೊಟ್ಟಾಗ ಯಾರವ ನಿಮ್ಗ? ಬಡ್ಡಿ ಬಸಪ್ಪಣ್ಣರಿ. ಬಡ್ಡಿ ಬಸ್ಯ ಅವನು ಹೇಳ್ತಿ ಬರೀ ಇದ ಮಣಿ ಮುರಿದಾಗ ನೋಡಿ ಸೊಳೆ ಕಂಡಂದು. ನೀವು ಹೋಗಿ ತೊಗೊಂಡೋಗು, ನಾ ಫೋನ್ ಹಚ್ಚಿ ಕರೆಸಿ ಹೇಳ್ತೀನಿ. ಹುಸಿಗಂಡು ಸೊಳೆ ಕಂಡಂಗೆ ಅವು ತೊಗೊಂಡೋಗಿ ಕೊಡು, ಸರಿಯಾಗಿ ಕೊಡು ಅವನು. ಹಲೋ ಹಲೋ, ಇಲ್ಲಿ ಬಸ್ಯ ನಾನ್ಲಿ ಎಲ್ಲಿದಿ? ಬಾ ಮನಿಗೆ ಬಾ, ನಿನ್ನ ಕಡೆ ಕೆಲಸ ಐತಿ. ಅದು ಮನಿ ಟೆಂಡರ್ದು ಏನೋ ತೊಗೊಂಬರಿ. ಏನೋ ನೀನು ಫೋನ್ ಮಾಡವಲ್ಲಿ ಮರ, ಬರೀ ಟೆನ್ಷನ್ ಆಗ್ಯವತ್ತು ನೋಡಪ್ಪ ಅವನು. ಅಣ್ಣಾರ ಬಾ ತಂಗಿ. ಇವ್ರು ನಿಮ್ ರೊಕ್ಕ ತಗೊಂಡ್ಬಿಡ್ರಿ. 1,25,000 ಇಲ್ರಿ, 1 ಲಕ್ಷ ಅಲ್ವೇ ತಂಗಿ, ಇನ್ನು 25,000 ರೂಪಾಯಿ ಏನು ಮಾಡ್ಲೇವ ನಾನು? ಮತ್ತೆ ಬಂದು ಮನೆ ಮುಂದೆ ಹೋದ್ರಲ್ಲೇ ಕೊಡಕ ಅಲ್ಲೂ ಇಲ್ಲೂ ಅಂತ ಕೇಳಿ ತಗೊಂಬಂದೇನ್ರಿ. ಈಗ ಹೆಂಗ್ ಮಾಡೋದವ ಇದಕ್ಕೆ ಮುಂದೆ? ತಡೀರಿ ಇವ್ನು ಬಿಚ್ಕೊ. ಬ್ಯಾಡ ತಂಗಿ. ಈ ನಿನ್ನ 25,000 ರೂಪಾಯಿ ಕಿವಿಯಲ್ಲಿ ಬಿಚ್ಕೊಡೋದು ಬೇಡವಾ? ನೀನು ನಮ್ಮ ತಂಗಿ ಸರಿ ಇದ್ದೀವಿ. ಇರ್ಲಿ ತಂಗಿ, ನಾ ಇದ್ರಾಗ ಮುಗಿಸ್ಕೊಂತೀನಿ ಅಳವ. ನನ್ ಮಗ ಶಾಲಿಗೆ ಹೋಗತ್ತೆ ಇಲ್ಲ, ಊಟ ಮಾಡ್ತಾನೆ ಇಲ್ಲವ ಅಂತೂ. ರತ್ನವ ಮಗ ಅಲ್ಲಿ ಹೋಗಲ್ಲ, ಸಾಲಿಗೆ ಹೋಗಿ ಬರ್ತಾನ, ಊಟನು ಮಾಡಿರ್ತಾನ, ಬರ್ತಾನ, ಎಲ್ಲಿಗೆ ಹೋಗಲ್ಲ. ಅಯ್ಯ ರತ್ನ, ಏನಾಯ್ತು ರತ್ನ? ರತ್ನ ಬರ್ರಿ ಅಪ್ಪ, ಬರ್ರಿ ಯಾರೊಬ್ರು ಬರ್ರಿ ಅಪ್ಪ, ಬರ್ರಿ ಯಾಕ ಚಕ್ರ ಬಂದ್ ಬಿದ್ದಾಳ, ಬರ್ರಿ ಅಪ್ಪ. ಉಸಿರು ತಗೊಳ್ಳಮ್ಮ, ಉಸಿರು ಬಿಡಿ, ಜ್ವರ ಉಸಿರು ತಗೊಳ್ಳಿ. ಸರ್ ನಂಗೆ ಏನಾಗೈತ್ರಿ? ಏನಿಲ್ಲ. ಊಟ ಎಲ್ಲ ಹೇಗೆ ಮಾಡ್ತೀಯಮ್ಮ? ಏನೇನು ಊಟ ಮಾಡ್ತೀಯ? ರೊಟ್ಟಿ ಬ್ಯಾಡಿ ಸಲ. ಎಷ್ಟು ರೊಟ್ಟಿ ಊಟ ಮಾಡ್ತೀಯ? 2 ಸಾಕ? ನಾ ಹೇಳ್ತೀನಿ ಕೇಳು. ಇನ್ಮೇಗಿಂದ ಏನಿಲ್ಲ ಅಂದ್ರು 4 ರೊಟ್ಟಿ ಊಟ ಮಾಡ್ಬೇಕು. 4 ರೀ? ವೆಜ್ ನಾನ್ ವೆಜ್ ಎಲ್ಲ ಸೇರಿಸಿ ಎಲ್ಲ ನೀಟ ಊಟ ಮಾಡ್ಬೇಕು. ಗೊತ್ತಾಯ್ತಾ? ಗುಣ್ಕಲ್ ಇದ್ದಂಗದಿ ನೀನು. ಯಾಕೆ ಟೆನ್ಷನ್ ತಗೋತೀಯ? ಏನಾಗಿತ್ತು ಅಂತ ಹೇಳ್ಬಿಟ್ರೆ ಏನಾಗಿಲ್ಲಮ್ಮ, ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ಏನು ಸುಮ್ಮನೆ ಇಲ್ದಾರದಿಲ್ಲ ತಲೆ ಹಾಕೋ ಕೂತ್ಕೋತಿದ್ಯಾ? ನಿಮ್ಮ ಸಿಸ್ಟರ್ ಒಂದು ಕೆಲಸ ಮಾಡ್ರಿ, ಹೊರಗೆ ಕುಂದಿರ್ಸ್ರಿ ಅವ್ರನ್ನ. ಅವ್ರ ಮನೆ ಯಾರಾದ್ರೂ ಕಳಿಸ್ರಿ 1 ನಿಮಿಷ. ಸರ್ ನಂಗೆ ಏನಾಗೈತೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನನ್ನ ಗಂಡಂಗೆ ಮಾತ್ರ ಹೇಳ್ಕೊಬೇಡ್ರಿ, ನಿಮ್ ಕೈ ಮುಗಿತೀನಿ ರೀ. ರತ್ನಮ್ಮ, ಡಾಕ್ಟರ್ ನೀನಾ ನಾನಾ? ಸಿಸ್ಟರ್, ಇವ್ರ ಮನೆಯವ್ರು ಯಾರು ಬಂದಿದ್ದಾರೆ, ಅವ್ರು ಕರೆಸಿ. ಸರಿ, ಅವ್ರ ಮನೆಯವ್ರು ಬಂದಾರ, ಸರಿ ಕರಿತೀನಿ. ನಮಸ್ಕಾರ ಸರ್. ನಮಸ್ಕಾರಪ್ಪ, ಕೂತ್ಕೋ. ರತ್ನಮಗೆ ಏನಾಗಬೇಕಪ್ಪ? ನೀನು ಗಂಡ ಆಗ್ಬೇಕ್ರಿ ಸರ್. ಮನುಷ್ಯದ ಏನದೀವ ಮರ? ಇವಾಗ ಕರ್ಕೊಂಬರಕತ್ತಿಯಲ್ಲ, ಯಾಕ್ರಿ ಸರ್? ನಿನ್ನ ಹೆಂಡತಿ ಎಷ್ಟು ದಿವಸ ಆತು ಒದ್ದಾಡಕತ್ ಗೊತ್ತಾ ನಿಂಗೆ? ಸ್ವಲ್ಪರ ಗೊತ್ತಿಲ್ರಿ. 3 ತಿಂಗಳಾದ್ರೂ ಒದ್ದಾಡಕತ್ತ. ಇವಾಗ ಕರ್ಕೊಂಬಂದಿ ಅವಳಗ? ಇವತ್ತು ನಾಳೆ ಅನ್ನಂಗದ ಬದುಕ್ತಾಳ ಅಂದ್ರೆ ಏನು ಗ್ಯಾರಂಟಿ ಇಲ್ಲ ಅವಳದು. ಲಾಸ್ಟ್ ಏನಾಗದಾಳ ಅವಳು? ಬದುಕದೇ ಕಷ್ಟ ಐತಿ ನಿನ್ನ ಹೆಂಡತಿ. ಹಂಗಂದ್ರೆ ಸರ್, ನಿನ್ನ ಹೆಂಡತಿಗ ಕ್ಯಾನ್ಸರ್ ಆಗೈತಿ. ಕ್ಯಾನ್ಸರ್ ಗಡ್ಡೆ, ಲಂಗ್ಸ್ ಒಳಗ ಗಡ್ಡೆ ಆಗೈತಿ. ಅದು ತೈಲಿಲ್ಲ ಅಂತಂತಂದ್ರೆ ಉಳಿ ಸಾಧ್ಯನೇ ಇಲ್ಲ. 1 ವಾರ 1 ತಿಂಗಳು ಅಷ್ಟೇ, ಅದಕ್ಕೂ ಮೇಲೆ ಬದುಕೋದಿಲ್ಲ. ಸರ್ ಹಂಗೆ ಅನ್ಬೇಡ್ರಿ ಸರ್. ಏನಾರ ಮಾಡ್ರಿ ಸರ್, ನಿಮಗೆ ಕಾಲಿಗೆ ಬೀಳ್ತೀನಿ ಸರ್. ಇಲ್ಲ, ಇಲ್ಲಿ ನೋಡಿ, ಕಾಲು ಮುಗಿತೀನಿ ಸರ್. ನನ್ನ ಕುಟುಂಬ ಸಣ್ಣ ಕುಟುಂಬ ರೀ ಸರ್. ಚಿಕ್ಕದಾದ ಕುಟುಂಬ, ಚೊಕ್ಕದಾದ ಕುಟುಂಬ ಅಂತಂದಿತ್ರಿ ಸರ್.
ನನ್ನ ಹೆಂಡತಿ ಬಂಗಾರ ಅಂತಕ್ರಿ, ನನ್ನ ಹೆಂಡತಿ ಉಳಿಸ್ಕೊಡ್ರಿ ಸರ. ಎಷ್ಟನ ಖರ್ಚಾಗ್ರಿ ಸರ, ಎಷ್ಟನ ಖರ್ಚಾಗಿ ಇಲ್ಲಿ ನೋಡ್ರಿ ನನ್ನ ಹೆಂಡತಿ ಉಳಿಸ್ಕೊಡ್ರಿ. ನಮ್ ಕೈಯಾಗ ಜಾಸ್ತಿ ಏನು ಇರಂಗಿಲ್ಲ. ನಾನು ಭಾಳ ಅಂದ್ರ ಪ್ರಯತ್ನ ಮಾಡ್ಬೋದು ಅಷ್ಟೇ, ಆದ್ರ ಅದಕ್ಕೆ ರೊಕ್ಕ ಭಾಳ ಖರ್ಚಾಕತಿ ಸರ. ರೊಕ್ಕ ಎಷ್ಟನ ಖರ್ಚಾಗಲಿ ನನ್ನ ಜೀವ ಇಟ್ಟರ ತರ್ತೀನಿ ರೀ ಸರ. ನನ್ನ ಜೀವ ಒತ್ತಿ ಇಟ್ಟರ ತಂದು ರೊಕ್ಕ ಕೊಡ್ತೀನಿ ನಿಮ್ಗೆ. ನನ್ನ ಹೆಂಡತಿ ಉಳಿಸ್ಕೊಡ್ರಿ ಸರ, ನನ್ನ ಹೆಂಡತಿ ಉಳಿಸ್ಕೊಡ್ರಿ, ನನ್ನ ಹೆಂಡತಿ ಉಳಿಸ್ಕೊಡ್ರಿ. ನನ್ನ ಕೈಲಿ ಎಷ್ಟಾಗತ್ತೆ ನಾ ಪ್ರಯತ್ನ ಮಾಡ್ತೀನಿ. 1-2 ಲಕ್ಷ ರೂಪಾಯಿ ರೆಡಿ ಮಾಡ್ಕೋ, ಆಪರೇಷನ್ ನಾನು ರೆಡಿ ಮಾಡ್ಕೋತೀನಂತ. ನನ್ನ ಕೈಲಿ ಏನಾಗತ್ತೆ ನಾನು ಮಾಡ್ತೀನಂತ. ಉಳ್ಕಿದ್ದೆಲ್ಲ ದೇವ್ರ ಮೇಲೆ ಬಿಟ್ಟಿದ್ದು. ಆಯ್ತ್ರಿ, ರೊಕ್ಕ ತರ್ತೀನಿ ರೀ. ನನ್ನ ಜನ್ಮ ಇಟ್ಟರ ನಾನು ರೊಕ್ಕ ತರ್ತೀನಿ ರೀ ಸರ. ಆಯ್ತಾಯ್ತು. ಏನಂದ್ರೆ ಡಾಕ್ಟ್ರ್ ಅವ್ರು ನಂಗೇನು ಹೇಳಿಲ್ಲ. ಹುಚ್ಚಿ ಏನೂ ಇಲ್ಲ, ಹೊಲ್ದಾಗ ಕೆಲಸ ಮಾಡಿಯಲ್ಲ ಹಂಗಾಗಿ ಚಕ್ರ ಬಂದು ಬಿದ್ದಿ ಅಷ್ಟ. ಡಾಕ್ಟರು ಇನ್ನೂ ಹೆಚ್ಚು ಊಟ ಮಾಡಂತೀರ ನಿಂಗ. ಕಣ್ಣಾಗ ಯಾಕೆ ನೀರು ಅಳಕತಿ ಅಂತ ಅನ್ಸಾದತ್ತಲ್ಲ? ಇಲ್ಲ, ಕಣ್ಣಾಗ ಕಸರು ಬಿದ್ದಿತ್ತು. ಹೌದು, ನಂಗೆ ಈ ದವಾಖಾನೆ ನೋಡಿದ್ರೆ ಅಂಜಿಕೆ ಬರತೈತಿ. ನಮ್ಮೂರ್ ದವಾಖಾನಿಗೆ ಹೋಗೋಣ? ಬಂಗಾರಿ ಏನಿಲ್ಲ, ಒಂದು ಸಣ್ಣ ಸ್ಕ್ಯಾನ್ ಮಾಡ್ತಾರೆ ಅಷ್ಟೇ. ಇವತ್ತೊಂದು ದಿನ ಅಷ್ಟೇ. ನಾಳೆಗೆ ನಮ್ಮ ಊರಿಗೆ ಹೋಗ್ಬಿಡು. ನಾ ಇದೀನಿಲ್ಲ ನೋಡು, ಎಷ್ಟು ಸರಿಗೆ 5 ನಿಮಿಷ ನಾವೇ ಊಟ ತಗೊಂಡ್ಬಿಡ್ಲಾ? ಸರಿ. ಲಗುನ ಬಾರ.
ಎಷ್ಟೇಳಿ ಅಷ್ಟು ಮಾಡ್ರಿ. ಸಾವ್ಕಾರ ಕೈ ಮುಗಿತೇನ್ರಿ. ಊರೆಲ್ಲ ಅಡ್ಡಾಡಿ ಬಂದೆ. ನನ್ನ ಹೆಂಡತಿ ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ದಯವಿಟ್ಟು ಪುಣ್ಯ ಬರ್ತೈತಿ. ಈಗ ನನ್ನ ಆಸ್ತಿ ಇಟ್ಕೊಂಡು ನನಗೆ ರೊಕ್ಕ ಕೊಡ್ರಿ. ಆಸ್ತಿ ಪತ್ರ ಏನು ಬೇಡ್ದಮ್ಮ. ನಿನ್ನ ಹೆಂಡತಿ ನನ್ನ ತಂಗಿ ಸರಿ ಅದಾಳ. ನಾ ರೊಕ್ಕ ಕೊಡ್ತೀನಿ ಇಲ್ಲ ಅಂತಲ್ಲ. ನಾಳೆಗೆ ಆರಾಮಾಗಿಂದ ಕೊಡಪ್ಪ. ತಗೋ ಕುಡ್ದು ಹಾಳು ಮಾಡಬೇಡ. ತೋರಿಸಿ ಚಂದಾಗ ಅವ್ರನ್ನ. ಆಯ್ತು. ಯಾಕೆ ಸಗರ ಫೋನ್ ಹಚ್ಚಿದ್ದಲ್ಪ ಬಾ ಅಂತೇಳಿ? ಏನ ಕೆಲ್ಸ ಐತಪ್ಪ ನಿನ್ ಕಡೆ? ಅವಾ ಏನ್ ಊರಾಗ ಇರುದಲ್ರಿ? ಏನಾತ್ರಿ? ಏನ್ ವಿಷಯ? ಮತ್ತೆ ದೊಡ್ಡವಾಗ್ಬಿಟ್ಟಿ ನೋಡಿ ನೀನು. ಯಾಕೆ ರೊಕ್ಕ ಕಳಿಸ್ಬಿಟ್ಟಿದಿ? ದೊಡ್ಡವನಕ್ಕೆ ಏನ್ ಬಿಡ್ರಿ. ಬಡವರು ಶ್ರೀಮಂತರು ಯಾವ್ದು ಸ್ಥಿರವಲ್ಲ. ಅವ್ರಿಗೆ ಬಡ್ರು ಅವರು ಆ ಸೊಳೆ ಗಂಟೆ ಹತ್ರ ಕುಡ್ಕೊಂತ ಅಡ್ಡಾಡಕತ್ತಾನ. ಅವ್ರಿಗೆ ರೊಕ್ಕ ಕೊಟ್ಟು ಬಾಜಾರ್ದಲ್ಲಿ ಉಯ್ಯಂತ ಮಂದಿ ಕಲಿಸಿದ್ದೆ ಅಂತ ನನಗೆ ದಾರ್ಯಾಗ ಹೇಳಿದ್ರು. ಆ ಬಸ್ಸಾಗ ಹೇಳ್ತಿರಲ್ರಿ ಅಂತೇಳಿ. ಅಲ್ರಿ ಮತ್ತೆ ಕೇಳಿರ್ತಾರ ಕೊಟ್ಟಿರ್ತೀವಿ. ಅಲ್ಲ ಕೇಳ್ತಾರ ಕೊಡು. ಬಾಳೆ ಮಾಡ್ಕೊಂಡು ತಿನ್ನೋರಿಗೆ ಕೊಡು. ಇಸ್ಕೊಂಡು ಹೊಲಕ್ಕೆ ಏನ್ರ ಬಿತ್ತಾಗ ಏನ್ರ ಒಂದು ಯಾವ್ದಾರು ಕಾರಣ ಇರ್ಬೇಕು. ಅದಕ್ಕೆ ಹಂಗ ಕೊಟ್ಟು ಕಾಸ ನಿಷೇಧ ಕೊಟ್ಟು ಅವ್ನು ಇಸ್ಮಾಟಾಡಕ್ಕೆ ಹಚ್ಚಿ ಮುಂದೆ ಅದ್ರ ಸಾಲು ಹೊಚ್ಚಾಗ ಅದನ್ನ ಹೊಲ ಮಾರಿಕೊಡು ಅದನ್ನ ಮಾರಿಕೊಡು ಅಂತ ಎದಿ ಮೇಲೆ ಲಂಗಿ ಹಿಡಿತಿತ್ತೇನೆ ತಳಪ್ಪ. ದೊಡ್ಡವಾಗ್ಬಿಟ್ಟೇನ ಹಂಗೆ ಬಸವ ತಿಳಿಸಿ ಹೇಳ್ತೀನಿ ತಿಳ್ಕೊ. ಬಿಸಿಲು ನೆರಳು ಯಾವ್ದು ಶಾಶ್ವತವಲ್ಲ. ಆಯ್ತಾಯ್ತು. ಬಡ್ರು ಸಹಾಯ ಮಾಡು ಅಂದ್ರ ದೇವ್ರ ನೆಸ್ತಾನ. ಆಯ್ತಾಡ್ರಿ ಸಾಕೋರಿ. ಏನು ಮತ್ತೊಂದು ಏನು ಹೇಳಂಗಿಲ್ಲ. ಸರಿ ಸಾಕೋರ ಬರ್ತೀನಿ ನಾನು. ಹೋಯ್ ಬಾ ಹೋಯ್ ಬಾ. ನಾನು ಪ್ರಾಣ ಒತ್ತಿಟ್ಟ ನಾವು ರೊಕ್ಕ ತರ್ತೀನಿ. ನನ್ನ ಹೆಂಡತಿ ಉಳಿಸ್ಕೊಡ್ರಿ ಸರ. ನನ್ನ ಹೆಂಡತಿ ಉಳಿಸ್ಕೊಡ್ರಿ. ಸರ ರೊಕ್ಕ ತಂದಿನ್ರಿ ಸರ್. 2 ಲಕ್ಷ ರೂಪಾಯಿ ರೊಕ್ಕ ತಂದಿನ್ರಿ. ನನ್ನ ಏನ್ ತರ ಮಕ್ಕಳಲ್ರಿ ಸರ. ನನ್ನ ಏನ್ ತರ ಮಕ್ಕಳಲ್ರಿ ಸರ. ಹನುಮಂತು ಐ ಆಮ್ ಸಾರಿ. ನೀನು ಹೆಂಡತಿ ನೋಡ್ಸ್ಕೊಳಕ್ ಆಗ್ಲಿಲ್ಲಪ್ಪ ಸರ. ರೀ ಅಡ್ಗೆ ಮಾಡಿ ಇಟ್ಟಿನಿ. ಹೊಳಕ್ ಹೋಗ್ಬೇಕಾದ್ರೆ ಬುತ್ತಿ ಕಟ್ಕೊಂಡ್ ಹೋಗ್ರಿ. ಗೊತ್ತಾಯ್ತಾಳ ನನಗೆ. ನೀವು ಹೋಗು. ಅಪ್ಪ ಬಿಸ್ಲಾಗೆಲ್ಲ ಅಡ್ಡಾಡಕ್ ಹೋಗ್ಬೇಡ. ಶಾಲಿಗೆ ಹೋಗ್ಬಾ. ಚಂದ ಅದಾವೆಲ್ಲ ಬುಗುಡಿ. ಎಷ್ಟ್ ಮುಟ್ಟಿದು? ರತ್ನ